ಮಾಲಿನಿ ಈ ಸ್ಥಿತಿಗೆ ಕಾರಣ ನೀನೆ. ಮೊದಲು ನನ್ನಿಂದ ದೂರ ಮಾಡಿದೆ, ಈಗ ಪ್ರಪಂಚದಿಂದಲೇ ಕಿತ್ಕೊಂಡ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಾನು ಹೋಗ್ತಿರೋ ದಾರಿ ಸರಿನೋ ತಪ್ಪೋ ಅಂತ ನಿನ್ನ ಕೇಳಿದಾಗೆಲ್ಲ ಆ ತಾಯಿ ನಿನ್ನನ್ನು ಕೈ ಹಿಡಿದು ನಡೆಸ್ತಾಳೆ ಅಂತ ಹೇಳ್ತಿದ್ದೆ. ಈಗಲೂ ಅದೇ ನಂಬಿಕೆಯಲ್ಲೇ ಹೋಗ್ತಿದ್ದೀನಿ ಅವ್ವ. ನನ್ನ ತಾಯಿ ನನ್ನ ಕೈ ಬಿಡಲ್ಲ. ಹಾಗೆ ನನಗೆ ನನ್ನ ಆರ್ಯ ಸರ್ಗೆ ಈ ಸ್ಥಿತಿ ತಂದಿಟ್ಟವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ನನ್ನ ಮಗು ಮೇಲಾಣೆ. ಸರ್, ನಿಮ್ಮ ಕೆಲಸದ ಬಗ್ಗೆ ನನಗೆ ಗೌರವ ಇದೆ ಸರ್. ನಾನು ಅದಕ್ಕೆ ಬಂದಿದ್ದೀನಿ. ಕೊಲೆ ಮಾಡಿದವ್ರನ್ನ ಹಿಡಿದು ಕರ್ಕೊಂಡು ಬಂದಿದ್ದಿದ್ರೆ ನಾನು ಖುಷಿ ಪಡ್ತಿದ್ದೆ. ನನ್ನ ಗಂಡನ ದೇಹ ಪೂರ್ತಿ ಸುಡೋದಕ್ಕೂ ಮೊದಲು ಕೊಲೆಗಾರ ಸಿಕ್ಕ ಅನ್ನೋ ಸಮಾಧಾನದಲ್ಲಿ ಅವ್ರನ್ನ ಕಳಿಸ್ಕೊಡ್ತಿದ್ದೆ. ಆದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀರಾ. ಮೇಡಮ್, ನಿಮ್ಮನ್ನ ಈ ಸ್ಥಿತಿಲಿ ಅರೆಸ್ಟ್ ಮಾಡೋದಕ್ಕೆ ನಮಗೂ ಬೇಜಾರಿದೆ. ಆದರೆ ನಮಗೆ ಸಿಕ್ಕಿರೋ ಎವಿಡೆನ್ಸು ಪ್ರೋಟೋಕಾಲ್ ಪ್ರಕಾರ ನಾವೇನು ಮಾಡಬೇಕೋ ಅದನ್ನೇ ಮಾಡಿದ್ವಿ. ಎವಿಡೆನ್ಸಾ ಸರ್? ನಾನೇ ನನ್ನ ಗಂಡನ ಕೊಂದೆ ಅನ್ನೋ ಎವಿಡೆನ್ಸ್ ಇದೆಯಾ ನಿಮ್ಮ ಹತ್ರ? ಸರ್, ಕೊಲೆ ಮಾಡಿದವರು ನಿಮಗಿಂತ ಬುದ್ಧಿವಂತರಾಗಿರ್ಬೇಕು. ಅದಕ್ಕೆ ನಿಮ್ಮನ್ನ ದಿಕ್ ತಪ್ಪಿಸಿ ನನ್ನನ್ನು ಅರೆಸ್ಟ್ ಮಾಡೋ ಹಾಗೆ ಮಾಡಿದ್ದಾರೆ. ಮೇಡಮ್, ಮುಂದಿಂದೇನೇ ಇದ್ರೂ ಕೋರ್ಟ್ ಮುಖಾಂತರನೇ ಆಗಬೇಕು. ಪ್ಲೀಸ್ ಕಮ್. ಮಾನ್ಸಿವ್ರೆ, ನೀವೇ ಹೇಳಿ, ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಡ್ತೀಯಲ್ವಾ? ನನ್ನ ಮಗಳು ನಮ್ಮನ್ನು ಕೊಲೆ ಮಾಡಿರ್ತಾಳ, ಅವಳು ಜೈಲಿಗೆ ಹೋಗ್ಬೇಕು ಅಂತ ನಿಮಗೂ ಅನ್ಸುತ್ತಾ? ಹರ್ಷ ಅವರೇ, ನೀವಾದ್ರೂ ಹೇಳಿ. ನೀವು ಬಾಯಿ ತುಂಬಾ ಅತ್ತಿಗೆ ಅಂತ ಕರೀತಿದ್ರಿ. ಎಲ್ಲರಿಗೂ ಕೈ ತುತ್ತಾಕ ಅವಳು ಸ್ವಂತ ಗಂಡನ್ನೇ ಕೊಲೆ ಮಾಡ್ತಾಳ? ಅಯ್ಯೋ, ನಾವೇ ತಪ್ಪು ಮಾಡಿದ್ವೇನೋ ಕಣೆ ಪುಷ್ಪ. ಹಠ ಮಾಡೋ ಟೈಮ್ನಲ್ಲಿ ಸುಮ್ಮನಿದ್ದು ಈಗ ಅರ್ಥ ಕೂತಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಇನ್ಸ್ಪೆಕ್ಟರ್, ಅನು ನಮ್ಮನೆ ಮಗಳು, ಅವಳು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಮೇಡಮ್, ನಮ್ಮ ಕರ್ತವ್ಯ ಮಾಡೋದಕ್ಕೆ ನಮ್ಮನ್ನು ಬಿಟ್ಬಿಡಿ. ಇನ್ಸ್ಪೆಕ್ಟರ್, ನಾನು ಬೇಲ್ ಸಮೇತ ಬಂದಿದ್ದೀನಿ, ತಗೊಳ್ಳಿ.
ಏನಾದರೂ ಕೇಳೋದಿದ್ರೆ ನನ್ನನ್ನೇ ಕೇಳಿ. ಅನು, ನೀನು ಈ ಕಡೆ ಬಾಮ್ಮ. ಅಮ್ಮ ಅವ್ರು ಸತ್ತಿಲ್ಲ ಅಮ್ಮ. ಆರ್ಯ ಸರ್ ಸತ್ತಿಲ್ಲ. ನನ್ನ ಈ ಪರಿಸ್ಥಿತಿಗೆ ತರೋದಕ್ಕೆ ಬೇರೆ ಯಾರೋ ಮಾಡಿರೋ ಷಡ್ಯಂತ್ರ ಅಮ್ಮ ಇದು. ಸತ್ತಿಲ್ಲ ಅಮ್ಮ. ಅಳ್ಬೇಡ ಅನು, ಅಳ್ಬೇಡಮ್ಮ. ಅವಳೇ ಏನೋ ಆಗಿ ಮತ್ತೆ ಹುಟ್ಟು ಬಂದಿದ್ದಾಳಂತೆ. ಅವ್ರ ಮೇಲೆ ಖಂಡಿತವಾಗಿ ಸೇಡ್ ತೀರ್ಸ್ಕೊತಾಳಂತೆ. ಇಷ್ಟೆಲ್ಲ ಕಥೆಗಳು ಓಡಾಡ್ತಿದ್ವು ತಾನೆ. ಫೈನ್, ಓಕೆ, ನಿನ್ ಪ್ರಕಾರ ನಿಜ. ಈಗ ಅದನ್ನೆಲ್ಲ ಕನೆಕ್ಟ್ ಮಾಡಿ ನೋಡಿದ್ರೆ ಯಾಕೆ ಅವಳೇ ಇದನ್ನ ಪ್ರತೀಕಾರ ತೀರ್ಸ್ಕೊಳೋದಕ್ಕೋಸ್ಕರ ಮಾಡಿರ್ಬಾರ್ದು? ಅಂದ್ರೆ ದಾದನ ಚಾನ್ಸಸ್ ಅಂತೂ ಇದೆ, ಇಲ್ಲ ಅನ್ನೋದಕ್ಕಾಗಲ್ಲ. ತಮಾಸೆ ನೋ, ಅದಕ್ಕೆ ಆ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದೇ ನಿಮ್ಮ ಅದಕ್ಕೆ ಪ್ಲಸ್ ಪಾಯಿಂಟ್. ಎಲ್ಲರೂ ಹಾಗೆ ಅನ್ಕೋತಾರೆ. ಜೊತೆಗೀಗ ಅವಳು ಪ್ರೆಗ್ನೆಂಟ್. ಸೊ ಯಾರಿಗೂ ನನ್ನ ಮೇಲೆ ಡೌಟ್ ಬರಲ್ಲ ಅಂತ ಅನ್ಕೊಂಡ್ಲೋ ಏನೋ. ವೇಟ್, ಅವಳು ಪ್ರೆಗ್ನೆಂಟ್ ಆಗಿದ್ ಕೂಡ ಇದೇ ಕಾರಣಕ್ಕಿದ್ರೆ? ಗಾಡ್, ಇಟ್ಸ್ ಅ ಮಾಸ್ಟರ್ ಪ್ಲಾನ್ ಹರ್ಷ. ಅವಳಿಗೆ 2 ಮುಖ ಇದೆ ಹರ್ಷ, 2 ವ್ಯಕ್ತಿತ್ವ ಇದೆ. ನನ್ನ ದೃಷ್ಟಿಲಿ ಅನು ನಂಬಿಕೆ ಕಳ್ಕೊಂಡ್ಲು. ಅವ್ರು ಬೇಲ್ ತಗೊಂಡು ಬಂದ್ರು, ಬಿಡಿಸ್ಕೊಂಡು ಹೋದ್ರು. ಅದೇನು ನೀವು ನನ್ನ ಜೊತೆ ಅಂತೇಳಿ ಅವ್ರ ಜೊತೆ ಹೋಗಿ ನಿಂತ್ಕೊಂಡ್ಬಿಟ್ರೆ? ಆ ಕ್ಷಣದಲ್ಲಿ ಏನು ಮಾಡೋಕ್ಕಾಗತ್ತೆ, ನೀವೇ ಹೇಳಿ ಸರ್. ನೀವು ನಿಮ್ಮ ಕರ್ತವ್ಯ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಜಂಡೆ ಸರ್. ನೋಡಿ, ನಮ್ಮ ಕೈಗೆ ಸಿಕ್ಕ ಅಪರಾಧಿಗಳನ್ನ ಹೊರಗಡೆ ಬಿಟ್ರೆ ಅವ್ರು ಇನ್ನಷ್ಟು ಸಾಕ್ಷಿಗಳನ್ನ ನಮ್ಮ ಕೈಗೆ ತಂದು ಕೊಡ್ತಾರೆ. ಇನ್ನೇನು ಸಾಕ್ಷಿ ಬೇಕು ಸರ್ ನಿಮಗೆ? RSR ಕಾರ್ನ ಯಾವುದೋ ಕಾರು ಚೇಸ್ ಮಾಡ್ಕೊಂಡು ಹೋಗ್ತಿರೋದು CCTV ಫುಟೇಜಲ್ಲಿ ನೀವೇ ನೋಡಿದ್ದೀರಾ. ಅನು ಮೇಡಮ್ ಹೇಳಿದ್ದಕ್ಕೆ ನಾನು ಚೇಸ್ ಮಾಡ್ಕೊಂಡು ಹೋದೆ ಅಂತ ಅವನು ಒಪ್ಕೊಂಡು ಭೂಗತ ಆಗಿದ್ದಾನೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕಾಗಿದೆ ಸರ್ ನಿಮಗೆ? ನಮ್ಮೂರ್ ಕಡೆ ಒಂದು ಮಾತಿದೆ ಸರ್, ಶ್ರೀಮಂತನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕಾಡು ಬರಡಾಯ್ತು, ಬಡವನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅವನ ಕಾಲು ಕಡ್ದಂಗಾಯ್ತು ಅಂತ. ಕಾನೂನಲ್ಲಿ ಅವರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗೋ ಅನುಕೂಲ ಇದೆ. ಅವ್ರ ಅನುಕೂಲಸ್ಥರು, ಪ್ರಭಾವಿತರು, ಹಾಗಾಗಿ ಸುಲಭವಾಗಿ ಬಿಡಿಸ್ಕೊಂಡು ಹೋಗಿದ್ದಾರೆ. ನೀವೇನು ಮಾಡೋಕ್ಕಾಗಲ್ಲ ಅನ್ನೋದೇ ಅಲ್ವಾ ಸರ್ ನಿಮ್ಮ ಮಾತಿನ ಅರ್ಥ? ಇಷ್ಟು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಸರ್. ಅನು, ಬಾ.
ನೀನು ಈ ಮನೆ ಮಗಳು ಅನ್ನು. ಆರ್ಯ ಇದ್ರು ಇಲ್ಲದೆ ಇದ್ರು ಈ ಮನೆ ನಿಂದೆ. ರಾಜನಂದಿನಿ ವಿಲಾಸದ ಯಜಮಾನಿ ನೀನೇ ಅನು. ಬಾ. ಬಾನು. ಬರ್ತೀನಮ್ಮ. ಆದರೆ ಆರ್ಯ ಸರ್ ಸತ್ತಿದ್ದಾರೆ ಅಂತ ಒಪ್ಕೊಂಡು ಈ ಮನೆ ಒಳಗೆ ಬರ್ತಿಲ್ಲ. ಅವರಿವತ್ತು ಈ ಮನೇಲಿ ಇಲ್ದಿರೋದಕ್ಕೆ ಯಾರು ಕಾರಣನೋ, ನನ್ನನ್ನು ಈ ಸ್ಥಿತಿಗೆ ತಂದು ಸಂತೋಷ ಯಾರು ಪಡ್ತಿದಾರೋ ಅವರನ್ನ ಬಿಡಲ್ಲ. ನನ್ನನ್ನು ಆರ್ಯ ಸರ್ನ ದೂರ ಮಾಡೋದಕ್ಕೆ ಯಾರು ಕಾರಣನೋ ಅವರನ್ನ ಸುಮ್ಮನೆ ಬಿಡಲ್ಲ. ಸರಿ ಬಾನು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ, ವಾನರ ಸೈನ್ಯ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಮನೆಗ ಏನ್ ಹೇಳ್ತಿದ್ದೀರಾ ಸುಬ್ಬೋರೆ? ಅನು ಇಲ್ಲಿಂದ ಎಲ್ಲೂ ಬರಲ್ಲ. ಬರಲ್ಲ ಅಂದ್ರೆ ನೀವು ಅವಳನ್ನ ಬಿಡಲ್ಲ ಅನ್ನೋ ಥರ ಮಾತಾಡ್ತಿದ್ರಲ್ಲ ಅಮ್ಮ ಅವರೇ. ಇಲ್ಲಿದ್ದು ಅವಳು ಇನ್ನೇನು ಮಾಡ್ಬೇಕು ಹೇಳಿ? ಅವಳಿಗೆ ಈ ಮನೆ ಋಣ ಮುಗೀತು. ಅವಳು ಕಂಡಿದ್ದ ಸುಖ ಇವತ್ತು ಮುಗೀತು ಮುಗೀತು. ಹೀಗೆಲ್ಲ ಮಾತಾಡ್ಬೇಡಿ ಸುಬ್ಬೋರೆ. ಅನು ಯಾವತ್ತಿದ್ರು ಈ ಮನೆ ಮಗಳು. ಅವಳು ಇಲ್ಲಿದ್ದು ಕಷ್ಟಪಡೋದನ್ನ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಪುಷ್ಪ, ಅನನ್ನ ಕರ್ಕೋ ಹೋಗೋಣ. ಪುಷ್ಪ ಕರ್ಕೋ. ಅನು ಎಲ್ಲಿಗೂ ಬರಲ್ಲ. ಬಲವಂತ ಮಾಡಬೇಡಿ ಸುಬ್ಬೋರೆ. ಈ ಥರ ಹೇಳಿದ್ರೆ ಹೇಗೆ ಶಾರದಮ್ಮನವ್ರೆ? ಹಂಗಾರ ನೀನೇ ಹೇಳು, ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಬೇಜಾರಾಗಲ್ಲ ಅಲ್ವಾ? ನಮ್ಮ ಜೊತೆ ಬರ್ತೀಯ ಅಲ್ವಾ? ಪ್ರಶ್ನೆ ಮಾಡಿ ಅವಳಿಗೆ ಹಿಂಸೆ ಕೊಡಬೇಡಿ ಅಂತ ನೀವೇ ಹೇಳಿ. ನೀವೇ ಹೀಗೆ ಪ್ರಶ್ನೆ ಕೇಳಿದ್ರೆ ಅವಳಿಗೆ ಹಿಂಸೆ ಆಗಲ್ವಾ ಸುಬ್ಬೋರೆ? ನನಗೆ ಆರ್ಯ ಹೋಗಿದ್ದೆ ಇನ್ನೂ ಒಪ್ಕೊಳಕ್ಕಾಗ್ತಾ ಇಲ್ಲ. ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋದಾಗಿಂದ ಈ ಕ್ಷಣದವರೆಗೂ ಏನಾಯ್ತು ಅನ್ನೋದು ನನ್ನ ಬುದ್ಧಿಗೆ ತಿಳಿದಷ್ಟು ಮನ್ಸಿಗೆ ತಾಗ್ತಾ ಇಲ್ಲ. ದಿಢೀರಂತ ಇದೊಂದು ಕೆಟ್ಟ ಕನಸು ಅಂತ ಹೇಳ್ತೀನೇನೋ ಅಂತ ಆಗ್ಲಿಂದ ಕಾಯ್ತಾ ಇದ್ದೀನಿ. ಪ್ಲೀಸ್ ಸುಬ್ಬೋರೆ, ಅನುನ ಮಾತ್ರ ಇಲ್ಲಿಂದ ಕರ್ಕೊಂಡು ಹೋಗ್ಬೇಡಿ. ಅವಳು ಇಲ್ಲಿರ್ತಾಳೆ.
ಅದು ಲಾಯರ್ ಅಂಡ್ ಡಾಕ್ಟರ್ಸ್. ಪೊಲೀಸ್ ಅವ್ರ ಹತ್ರ ಮುಚ್ಚಿಟ್ರೇನೆ ನೆಕ್ಸ್ಟ್ ಸ್ಟೆಪ್ ಲಾಯರ್ಸ್. ಅದಕ್ಕೆ ಪೊಲೀಸ್ ಅವ್ರ ಹತ್ರನೇ ನಿಜ ಹೇಳ್ದೆ. ಅನು ಬ್ರೋ ಇನ್ ಲವ್ ವಿರುದ್ಧ ಪ್ಲಾನ್ ಮಾಡ್ತಿದ್ದಂತೂ ಸತ್ಯನೇ ತಾನೆ. ಏನ್ ಮೀರಾ, ನೀನು ಗೊತ್ತಲ್ವಾ? ನನಗೆ ಅನು ಮೇಲಿದ್ದ ನಂಬಿಕೆ ಹೊರಟೋಗಿದೆ. ಅವಳು ಏನೇ ಮಾಡಿದ್ರು ಏನೇ ಹೇಳಿದ್ರು ಅದು ಸುಳ್ಳು ಸತ್ಯನ ಅಂತ ಯೋಚನೆ ಮಾಡೋವಾಗಿದೆ. ಅವಳು ಆಡೋದೆಲ್ಲ ನಾಟಕನ ಅಂತ ಅನ್ಸೋದಕ್ಕೆ ಶುರು ಆಗಿದೆ. ಸ್ಟಾಪ್ ಇಟ್ ಮಾನ್ಸಿ. ಅದಕ್ಕೆ ಜಾಗದಲ್ಲಿ ಯಾರೇ ಇದ್ರು ಅವ್ರ ಪರವಾಗಿ ನಿಲ್ಲೋದು ನಮ್ಮ ಜವಾಬ್ದಾರಿ. ಅಷ್ಟಕ್ಕೂ ಅದಕ್ಕೆ ಯಾರು? ಅದಕ್ಕೆ ಮನೇಲಿ ಒಬ್ರು ತಾನೆ. ಪಾಪ ದಾದನ ಕಳ್ಕೊಂಡ್ರು ದುಃಖದಲ್ಲಿದ್ದಾರೆ. ಅವ್ರ ಬಗ್ಗೆ ನೀನು ಹಾಯ್ ಹಾಯ್ ರಮ್ಯಾ. ಸಾರಿ, ನೀವೆಲ್ಲ ಏನೋ ಮಾತಾಡ್ತಿದ್ದೀರಾ, ನಾ ಡಿಸ್ಟರ್ಬ್ ಮಾಡಿದ್ನಾ? ನೋನು ನಥಿಂಗ್ ಲೈಕ್ ದಟ್. ಅದು ಅನು ತುಂಬ ಹೊತ್ತಿಂದ ಡೋರ್ ಲಾಕ್ ಮಾಡ್ಕೊಂಬಿಟ್ಟಿದ್ದಾಳೆ. ನನಗೆ ಪದೇ ಪದೇ ಹೋಗಿ ಕೇಳೋಕ್ಕೆ ಮುಜುಗರ ಆಗುತ್ತೆ. ನೀನು ಬಂದಿದ್ಯಾ ಅಂದರೆ ಅವಳು ಖಂಡಿತ ಡೋರ್ ಓಪನ್ ಮಾಡ್ತಾಳೆ. ನೀ ಬಂದು ಇಂಥ ಸುದ್ದಿ ಹೇಳಕ್ ಹತ್ತೀಯಲ್ಲ. ಭಗವಂತ, ಏನು ಸ್ಥಿತಿ ತಂದೆಪ್ಪ. ನನ್ನ ಮಗನ ಅಂತ್ಯಕ್ರಿಯೆ ಮಾಡದಂತ ಪಾಪಿ ನಾನು. ಮತ್ತೆ ಅದಕ್ಕೆ ಕಾರಣ ಆಗಿದ್ದು ನೀನು. ನಿನ್ನಿಂದ ಕಳ್ಕೊಂಡ್ಬಿಟ್ಟಿ ಪ್ರಿಯಾ, ಕಳ್ಕೊಂಡ್ಬಿಟ್ಟಿ. ನಿನ್ನ ಮ್ಯಾಲೆ ನಾನು ಇಟ್ಟ ನಂಬಿಕೆನೆಲ್ಲ ಕಳ್ಕೊಂಡು ಬಿಟ್ಟಿ. ಯಾಕೆ ಹಿಂಗ್ ಮಾತಾಡ್ಲಿಕ್ಕತ್ತೀರಿ ನೀವು? ವಿಶ್ವಾನು ನನ್ನ ಮಗ ಹೌದಿಲ್ಲ. ಒಬ್ಬ ತಾಯಿಯಾಗಿ ನನ್ನ ಮಗನ್ನ ಕಳ್ಕೊಂಡಿನಿ. ನಾನು ಎಷ್ಟು ನೋವು ಅನುಭವಿಸ್ತೀನಿ ಅನ್ನೋದು ನಿಮ್ಗೆ ಹೇಳಿ ಅರ್ಥ ಮಾಡಿಸ್ಬೇಕೆ? ನನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ನೋಡ್ರಿ, ನನ್ನ ಸಂಟ, ನನ್ನ ಗೊಂದಲ, ನನ್ನ ಪರಿಸ್ಥಿತಿ ನಾನು ಯಾರಿಗೆ ಹೇಳ್ಕೊಳ್ಳಿ? ನೀವು ಹೇಳ್ರಿ. ಹೇಳ್ರಲ್ಲ. ಈಗ ನಡೆದದ್ದಕ್ಕೆಲ್ಲ ಕಾರಣ ಅದ ರೀ. ಕಾರಣ ಇಲ್ದೆ ಏನು ನಡೆದಿಲ್ಲ. ನನ್ನ ನಂಬರಲ್ಲ ನೀವು. ಕಾರಣ ನನ್ನ ಮಗನ ಸಾವಿನ ಮುಂದೆ ನಿನ್ನ ಯಾವ ಕಾರಣಕ್ಕೂ ಯಾವ ಕಿಮ್ಮತ್ತು ಇಲ್ಲ ಬಿಡ. ನನಗ ಕೊಳ್ಳಿ ಇಡಬೇಕಾಗಿದ್ದವ ನನ್ನ ಬಿಟ್ಟು ಹೋದ. ಕಡಿ ಸಲ ಅವನನ್ನು ನೋಡೋ ಅವಕಾಶನೂ ನನಗೆ ಸಿಗಲಿಲ್ಲ. ಅದು ನಿನ್ನಿಂದ ಬಿಡ. ಆದ್ರೆ ನೀನ್ ನನಗೆ ಮಾತ್ರ ಅಲ್ಲ, ನಮ್ಮ ವಿಶ್ವನ ಹೆಂಡತಿ, ನಮ್ಮ ಸೊಸಿ ಆರಾಧನ, ಅವಳಿಗೂ ಮೋಸ ಮಾಡಿದ್ವಿ. ಏನ್ ಹೇಳ್ತಿ ಪ್ರಿಯಾ ಅವಳಗ? ನಿನ್ನ ಸೊಸೆಗೆ ಏನ್ ಹೇಳ್ತಿ? ನಿನಗ ಅಣ್ಣ ತೀರ್ಕೊಂಡಾನ, ಆದ್ರೆ ಅವನ ರೂಪ ಈಗ ಇನ್ನೊಬ್ಬನ ದೇಹದಾಗ ಜೀವಂತವಾಗಿ ಐತಿ ಅಂತ ಹೇಳ್ತೀಯನ? ಹಂಗಂತ ಹೇಳ್ತೀಯನ? ಆದ್ರೆ ಆಕೆಗ ಹೀರ್ಕೊಂಡು ತನ್ನ ಗಂಡನ ದೇಹನ ನೋಡೋ ಹಕ್ಕಿತ್ತಲ್ಲ, ಹಕ್ಕಿತ್ತು ತಾನೆ. ಅದನ್ನು ಕಸ್ಕೊಂಡ್ಬಿಟ್ಟಲ್ಲ ಪ್ರಿಯ. ಒಂದಂತೂ ನನಗೆ ಖಾತ್ರಿ ಆದ, ಕುಟುಂಬ ಅನ್ನೋ ನಂಬಿಕೆ ಐತಲ್ಲ, ಅದ ಒಂದು ಭ್ರಮಿ. ಎಷ್ಟು ವರ್ಷಗಳ ನಮ್ಮ ಸುಂದರ ಸಂಸಾರಕ್ಕೆ ಅಂದ್ರೆ ಅವ್ರು ಮತ್ತೆ ಹುಟ್ಟಿ ಬರ್ತಾರೆ ಅಂತ ನೀನ್ ಕಾಯ್ತೀಯಾನು? ಗೊತ್ತಿಲ್ಲ ಕಣೆ, ಆದ್ರೆ ನಾನು ಬದುಕ್ತೀನಿ.
ಶೋ ಮಸ್ಟ್ ಗೋ ಆನ್ ಅಂತ ರಾಜ್ ನಂದಿನಿ ಅವ್ರು ಹೇಳಿದ ಮಾತು ಅಂತ ಆರ್ಯ ಸರ್ ನನ್ನ ಹತ್ರ ಹೇಳಿದ್ರು. ಈಗ ಆ ಮಾತನ್ನ ನನಗೆ ನಾನೇ ಹೇಳ್ಕೊತಿದ್ದೀನಿ. ರಮ್ಯಾ, ಅನು ನಿನ್ನ ಹತ್ರನಾದ್ರೂ ಮಾತಾಡದ್ಲ? ರಮ್ಯಾ, ನೀನು ಬಂದಿದ್ದು ಒಳ್ಳೇದಾಯ್ತು. ಮನೆಯವ್ರಿಗಿಂತ ಗೆಳತಿ ಒಬ್ಳು ಜೊತೆಯಲ್ಲಿದ್ದರೆ ಇಂಥ ಸಮಯದಲ್ಲಿ ಸ್ವಲ್ಪ ಸಮಾಧಾನ ಸಿಗುತ್ತೆ. ಈಗ ಅನು ಹೇಗಿದ್ದಾಳೆ? ನಾವು ಅನ್ಕೊಂಡಿದ್ದಕ್ಕಿಂತ ಗಟ್ಟಿಯಾಗಿದ್ದಾಳೆ ಅಮ್ಮ. ಅಮ್ಮವ್ರೆ, ದೇವ್ರ ಮನೆಯೊಳಗೆ ದೀಪ ಹಚ್ಚಿಲ್ಲ, ಹಚ್ಬೋದಾ? ದೀಪ ನಾನು ಹಚ್ತೀನಿ ಅಮ್ಮ. ಹಬ್ಬದ ದಿನ ದೇವ್ರ ಮನೇಲಿ ಕತ್ಲೆ ಯಾಕೆ ತುಂಬಿರ್ಬೇಕು? ನವರಾತ್ರಿ ಹಬ್ಬಕ್ಕೆ ಅವ್ರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವ್ರ ನೆನಪುಗಳೇ ನಮಗೆ ಹಬ್ಬ. ನನಗೀಗಲೂ ನೀವಿಲ್ಲ ಅನ್ನೋದನ್ನು ಒಪ್ಕೊಳ್ಳೋದಕ್ಕಾಗ್ತಿಲ್ಲ ಸರ್. ಕುಂಕುಮ ಹಿಡ್ದೇ ಇದ್ರೆ ನೀವಿಲ್ಲ ಅನ್ನೋದನ್ನು ನಾನು ಒಪ್ಕೊಳಂಗಾಗುತ್ತೆ ಸರ್. ಇಲ್ಲ ಸರ್, ನಾನು ಕುಂಕುಮ ಇಟ್ಕೊಂಡ್ರು ಇಟ್ಕೊಳ್ದೆ ಹೋದ್ರು ನೀವು ಕಟ್ಟಿದ ತಾಳಿ ಕೊನೆಯವರೆಗೂ ನನ್ನ ಜೊತೆನೇ ಇರುತ್ತೆ ಸರ್. ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ನಡಿ ಹೋಗೋಣ. ಇದು ನಾವಿಲ್ಲಿರ್ತೀವ ಅಮ್ಮ? ಹ್ಞೂ, ನಾವು ಇಲ್ಲೇ ಇರ್ತೀವಿ. ಇದ್ಯಾರ ಮನೆ? ನಾವಿಲ್ಲಿರೋದ್ರಿಂದ ಅವ್ರಿಗೇನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಬಾಳ, ಅವ್ರಿಗೇನು ತ್ರಾಸ ಆಗಂಗಿಲ್ಲ. ನೀನು ಇಲ್ಲ ಇರಬೇಕು. ಕ್ಷಮಿಸಿಮ್ಮ, ಪ್ರತಿಯೊಂದನ್ನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಯಾವುದನ್ನು ಯೋಚಿಸೋಕ್ಕೆ ಆಗ್ತಿಲ್ಲ. ಖಾಲಿ ಮೈದಾನದಲ್ಲಿ ಒಂಟಿ ನೆರಳಿನ ತರ ಫೀಲ್ ಆಗ್ತಾ ಇದೆ. ನೀನ್ ಏನು ಕಾಳಜಿ ಮಾಡಬೇಡ. ವೈದ್ಯರು ಹೇಳ್ಯಾರ ನಿನಗೆಲ್ಲ ನೆಪ್ಪಗೆ ಬರ್ತದಂತ. ಆಗೆಲ್ಲ ಬರೋಬ್ಬರಿ ಆಗ್ತದ ನೋಡು. ಆ ನಂಬಿಕೆ ನನಗದ. ನಂಬಿಕೆ ಅದೇ ಅಲ್ವಮ್ಮ ಜೀವನ. ನವರಾತ್ರಿನ್ಯಾಗ ವಿಜಯ ಗಳಿಸಿ ಶ್ರೀರಾಮ ಅಯೋಧ್ಯಾಕ ಹ್ಯಾಂಗ್ ವಾಪಸ್ ಹೋದ್ನೋ ಹಂಗ ವಿಜಯದಶಮಿ ದಿವಸ ನೀ ಮನಿಗ್ ಬಂದಿಯೋ. ಇದು ಎಂತ ಚಲೋ ದಿವಸ ಹೌದಿಲ್ಲೋ? ಎಲ್ಲ ಒಳಿತೇ ಆಗ್ತದ. ಒಳಗ್ ನಡಿ. ಬಾರೋ ಹೋಗೋಣ ಬಾ.
ಆರ್ಯನ್ ಅಂತ್ಯಕ್ರಿಯೆ ನೀವಿಲ್ದೆ ಮಾಡಬೇಕಾಯ್ತು. ಕ್ಷಮಿಸ್ಬಿಡಿ. ನಾನ್ ನಿಮ್ಮನ್ನ ಕ್ಷಮ ಕೇಳಬೇಕು. ನಿಮ್ದೇನ್ ತಪ್ಪಿದೆ? ಎಲ್ಲ ವಿಧಿ. ನಿಮ್ಮ ಮಗನ ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಸದ್ಯ ಗುಣ ಆಗಿ ಎಲ್ಲ ಓಡಾಡಂಗಾದ್ರಲ್ಲ, ಅಷ್ಟೇ ಸಮಾಧಾನ. ಅನು, ಆರ್ತಿ ಕೊಡು. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಮಂದಾಕ, ಇವರು ಪ್ರಿಯಾ ಅವ್ರ ಮಗ. US ಅಲ್ಲಿದ್ದ. ಓ, ಇವ್ರೇ ಅಲ್ವಾ ನದಿಗೆ ಬಿದ್ದಿದ್ದು? ಹೂವು ಅರಳೋ ಅಷ್ಟರಲ್ಲಿ ನಿಮ್ಮ ಪ್ರೀತಿ ಹೇಳ್ಕೋಬೇಕು ಅಂತ ಹೇಳಿದ್ದೆ. ಪ್ರತಿದಿನ ಹೂ ಅರಳುವಾಗಲೂ ನೀವು ನನಗೆ ನಿಮ್ಮ ಪ್ರೀತಿ ಹೇಳ್ಕೊತಿದ್ದೀರಾ ಅಂತಾನೆ ಅನ್ಕೋತೀನಿ ಸರ್. ಅಳೋದಕ್ಕೆ ನೀವು ಬಿಟ್ಟು ಹೋಗಿದ್ದೀರಾ ಅನ್ನೋದು ಒಂದು ಕಾರಣ, ಆದರೆ ಬದುಕೋಕೆ ನಿಮ್ಮ ಎಷ್ಟೋ ನೆನಪುಗಳಿದ್ದಾವೆ ಸರ್. ನೀವು ನನ್ನ ಜೊತೆನೇ ಇದ್ದೀರಾ, ನನ್ನ ಜೊತೆನೇ ಇದ್ದೀರಾ. ನೀವ್ಯಾಕೆ ನನ್ನ ಫೋನ್ ತಗೊಂಡ್ರಿ? ರಿಂಗ್ ಆಗ್ತಿತ್ತು, ಯಾರ್ದು ಅಂತ ಕೇಳಕ್ಕೆ ತಗೊಂಡೆ.